ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ನನ್ನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ಎಗ್ ಬಿರಿಯಾನಿ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಮಾಡುವಂಥ ಒಂದು ವಿಧಾನ ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಕಟ್ ಮಾಡಿರೋಂಥ ಈರುಳ್ಳಿ, ಸ್ವಲ್ಪ ಪುದೀನ, ಹಾಗೆ ಒಂದು ಸ್ಟಾರ್ ಹೂವು ತಗೊಂಡಿದ್ದೀನಿ, ಲವಂಗ, ಚಕ್ಕೆ ಮತ್ತು ಫ್ಲೇವರ್ಗೆ ಏಲಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ಜೊತೆಯಲ್ಲಿ ಪಲಾವ್ ಎಲೆ, ಹಸಿಮೆಣಸಿನಕಾಯಿ ಮತ್ತು ಮೊಸರು ತಗೊಂಡಿದ್ದೀನಿ, ಗಟ್ಟಿ ಮೊಸರು, ಹಾಗೆ ಮೀಡಿಯಮ್ ಸೈಜ್ ಆಗಿರೋಂಥ ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಬೇಕಾಗತ್ತೆ, ಮೊಟ್ಟೆ ತಗೊಂಡಿದ್ದೀನಿ, ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ, ಮತ್ತು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಅಚ್ಕಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅಕ್ಕಿನ ನಾನು ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮಾಡೋದು ಯಾವ ರೀತಿ ಅಂತಂದರೆ, ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳಿ ಅಥವಾ ಒಂದು ಪಾತ್ರೆ ಇಟ್ಕೊಳ್ಳಿ. ಎಣ್ಣೆ ಹಾಕಿ, ಎಣ್ಣೆ ಕಾದಿದ ನಂತರ ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಈರುಳ್ಳಿನ ಹಾಕ್ತಾ ಇಲ್ಲ, ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕಂಪ್ಲೀಟಾಗಿ ಕಂದು ಬಣ್ಣ ಬರಬೇಕು, ಬ್ರೌನ್ ಕಲರಲ್ಲಿ ಬರಬೇಕಾಗತ್ತೆ. ಕ್ಲೀನಾಗಿ ಫ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಮೊಟ್ಟೆ ತಗೊಂಡು, ಬೇಯಿಸಿಟ್ಟಿರುವಂಥ ಮೊಟ್ಟೆನ ತಗೊಂಡು ನೋಡಿ, ಈ ರೀತಿಯಲ್ಲಿ ಮೊಟ್ಟೆನ ಕಂಪ್ಲೀಟಾಗಿ ನಾನು ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಹೋಲ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಕೂಡ ಮೊಟ್ಟೆಯಲ್ಲಿ ಕ್ಲೀನಾಗಿ ಎಳ್ಕೊಳ್ಳುತ್ತೆ. ಈಗ ಕಾದಿರೋಂಥ ಅದೇ ಎಣ್ಣೆಯಲ್ಲಿ ಎಲ್ಲ ಮೊಟ್ಟೆನ ಕುಕ್ಕರಲ್ಲಿ ಹಾಕಿ, ಅದ್ರ ಜೊತೆಯಲ್ಲಿ ಉಪ್ಪು, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನದ ಪುಡಿ, ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕಿಬಿಟ್ಟು ಇದನ್ನು ಕೂಡ ಕಲಿಸ್ಕೊಳ್ಳಿ. ಎಣ್ಣೆಯಲ್ಲಿ 1 ನಿಮಿಷಗಳ ಕಾಲ ನೀವು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಲ್ಲ ಮೊಟ್ಟೆಗಳನ್ನ. ಈಗ ಮೊಟ್ಟೆ ಫ್ರೈ ಆಗಿದ ನಂತರ ಇದನ್ನು ಕೂಡ ತೆಗೆದಿಟ್ಕೊಬಿಡಿ. ನೆಕ್ಸ್ಟ್ ಅದೇ ಎಣ್ಣೆಯಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಈಗ ಒಗ್ಗರಣೆಯಲ್ಲಿ ಏಲಕ್ಕಿ, ಸ್ಟಾರ್ ಹೂವು, ಚಕ್ಕೆ ಮತ್ತು ಲವಂಗ, ಪಲಾವ್ ಎಲೆ ಇದನ್ನು ಕೂಡ ಎಲ್ಲ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಆಗಿದ ನಂತರ ಹಸಿಮೆಣಸಿನ್ಕಾಯನ್ನು ಕೂಡ ನೀವು ಹಾಕಿ ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇದೆಲ್ಲ ಫ್ರೈ ಆಗಿದ ನಂತರ ಕಟ್ ಮಾಡಿರೋಂಥ ಟೊಮಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ ನಂತರ ಮೊಸರನ್ನು ಇಲ್ಲಿ ಹಾಕಿ, ಕೊತ್ತಂಬರಿ ಸ್ವಲ್ಪನೂ ಕೂಡ ಹಾಕಿ ಕಂಪ್ಲೀಟಾಗಿ ಕಲಿಸ್ಕೋಬೇಕಾಗತ್ತೆ. ಗಟ್ಟಿ ಮೊಸರನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಮಸಾಲ ಪದಾರ್ಥಗಳನ್ನು ಇದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕಾಗತ್ತೆ. ಮತ್ತೊಂದು ಸತಿ ಇದನ್ನು ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಕ್ಲೀನಾಗಿ ಕಲ್ತಿದೆ ಅಂತ. ನೆಕ್ಸ್ಟ್ ಇದೇ ಒಗ್ಗರಣೆಗೆ 4 ಗ್ಲಾಸ್ ಅಕ್ಕಿಗೆ ನಾನು 8 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೀರನ್ನು ಕುದಿದ ನಂತರ ಅಕ್ಕಿ ಮತ್ತು ಉಪ್ಪನ್ನು ಹಾಕಿ, ಅಕ್ಕಿ 90% ಅಷ್ಟುವರೆಗೂ ನಮಗೆ ಬೇಯಬೇಕಾಗತ್ತೆ ಫ್ರೆಂಡ್ಸ್. ಅಕ್ಕಿ 90% ಬೆಂದಿದ ನಂತರ ಈಗ ನೋಡಿ, ಈ ರೈಸಲ್ಲಿ ಫ್ರೈ ಮಾಡಿಟ್ಟಿರೋಂಥ ಮೊಟ್ಟೆನ ತಗೊಂಡು ಇದರೊಳಗಡೆ ಹಾಕ್ತಾಯಿದ್ದೀನಿ.
ಕೊತ್ತಂಬರಿ ಹಾಗೆ ಪುದೀನ, ಫ್ರೈ ಮಾಡಿಟ್ಟಿರೋಂಥ ಈರುಳ್ಳಿ ಇದನ್ನೆಲ್ಲ ಕೂಡ ಮೇಲ್ಗಡೆಗೆ ಹಾಕಿ ಕಂಪ್ಲೀಟಾಗಿ ಲಾಸ್ಟಲ್ಲಿ 1 ಸ್ಪೂನಷ್ಟು ನಾವು ತುಪ್ಪನ ಹಾಕಿ 10 ಮಿನಿಟ್ಸ್ ಗಾಳಿ ಹೋಗ್ದಿರ ಕಂಪ್ಲೀಟ್ ಒಂದು ಪ್ಲೇಟ್ನಿಂದ ಮುಚ್ಚಿದ್ರೆ ಎಷ್ಟೋ ಈಸಿಯಾಗಿರೋಂಥ ಟೇಸ್ಟಿಯಾಗಿರೋಂಥ ಎಗ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.